ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಮುಖ್ಯ ಗುರುಗಳು ರಾಜನಾಯಕ್ ಮರಗಳ ಮಾರಣ ಹೋಮಕ್ಕೆ ನೇರ ಹೊಣೆಯಾಗಿದ್ದಾನೆ. ಮಕ್ಕಳಿಗೆ ಪರಿಸರದ ಬಗ್ಗೆ ಪಾಠ ಮಾಡುವ ಶಿಕ್ಷಕನೇ ಇಂದು ಕೃತ್ಯ ಎಸಗಿರುವುದು ಅಕ್ಷಮ ಅಪರಾಧವಾಗಿದೆ. ಬಪ್ಪೂರು ಶಾಲೆಯ ಆವರಣದಲ್ಲಿದ್ದಂತಹ 4 ದೊಡ್ಡ ಮರಗಳನ್ನು ಗ್ರಾಮಸ್ಥರು ಹಾಗೂ ಮುಖ್ಯ ಗುರುಗಳು ಮುಂದೆ ನಿಂತು 4 ಗಿಡಗಳನ್ನು ಕತ್ತರಿಸಲು ಹೇಳಿದ ಹಿನ್ನೆಲೆಯಲ್ಲಿ ಗಿಡಗಳನ್ನು ಮಾರಣ ಹೋಮ ಮಾಡಿದ್ದಾರೆ. ಈ ಮಾಹಿತಿಯನ್ನು ತಿಳಿದ ವನಶ್ರೀ ಫೌಂಡೇಶನ್ ರಾಜ್ಯಾಧ್ಯಕ್ಷ ಅಮರೇಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮುಖ್ಯ ಗುರುಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಆದೇಶವನ್ನು ಪಡೆಯದೆ ಏಕಾಏಕಿ ಗಿಡಗಳನ್ನು ಕಡಿದ ಹಿನ್ನೆಲೆಯಲ್ಲಿ ಅವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಮತ್ತು ವನಶ್ರೀ ಫೌಂಡೇಶನ್ ವತಿಯಿಂದ ಮುಖ್ಯ ಗುರುಗಳಿಗೆ ಗಿಡ ಕಡಿದ ಸಲುವಾಗಿ ಶಾಲೆಯ ಆವರಣದಲ್ಲಿ 10 ಗಿಡಗಳನ್ನು ಹಾಕಿಸಿ ಮತ್ತು 190 ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವ ಮೂಲಕ ದಂಡ ಮೂಲಕ ಹಾಕಿದರು ಮತ್ತು 190 ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ದಂಡ ಮೂಲಕ ಹಾಕಿದರು. ಒಂದು ವೇಳೆ ಮತ್ತೊಮ್ಮೆ ಗಿಡಗಳನ್ನು ಕಡಿದಲ್ಲಿ ಗುರುಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅಧಿಕಾರಿಗಳು ಹಾಗೂ ವನಶ್ರೀ ಫೌಂಡೇಶನ್ ಎಚ್ಚರಿಕೆ ಹೇಳಿದರು. ಅಧ್ಯಕ್ಷರು ಇವನ್ನೆಲ್ಲ ನಿಮಗೆ ಉಚಿತವಾಗಿ ಖರೀದಿ ಮಾಡಿ ಕೊಡ್ತಾ ಇದ್ದಾರೆ. ಎದಕ್ಕೆ ಕೊಡೋಕತ್ತಾರೆ ಹೇಳ್ರಿ? ಬಪ್ಪೂರು ಎಲ್ಲ ಇಡೀ ಗ್ರಾಮ ಐತಲ್ಲ ಹಸಿರುಕರಣ ಮಾಡ್ಬೇಕಂತೇಳಿ ಇವತ್ತು 200 ಗಿಡಗಳು ಕೊಡ್ತಾ ಇದಾರೆ. ಈಗೇನು ಮನೆ ಹತ್ರ ಹಚ್ಚಿರ್ತೀವಿ ಹೋಗಿ ಈ ದೊಡ್ಡ ಗಿಡಗಳನ್ನ ಆದಾಗ ನಿಮ್ಗೇನಿಲ್ಲ ಸೊಳ್ಳೆ ಕಡಿತೀವಿ ಗೊತ್ತಾಚು ಕಡಿ. ಈಗ ನಾವು ಏನು ಮಾಡ್ತೀವಿ ಮಹಾಗಣಿ ಅಂತೀವಿ, ಇನ್ನೊಂದು ಹೆಸರು ಕುಂತೀವಿ, ಇದಕ್ಕೆ ಏನಂತ ಕುಂತೀವಿ ಸೊಳ್ಳೆ ಗಿಡ ಅಂತೇಳಿ. ಅಂದ್ರೆ ಸೊಳ್ಳೆಗಳು ಮನೆ ಹತ್ರ ಬರಲ್ಲ. ಈ ಗಿಡ ಹಚ್ಚಿದ್ರೆ ಏನಂತ ಮತ್ತೆ ಏನ್ ಮಾಡೋದು ಗೊತ್ತಾ? ನಿಮಗೆ ಕೆಮ್ಮು, ನೆಗಡಿ, ಜ್ವರ ಬರ್ತದಲ್ಲ, ಈ ಗಿಡ ಹಚ್ಚಿದ್ರು ಕೂಡ ನಿಮ್ಗೆ ಯಾವುದೇ ಜ್ವರಗಳು ಬರಲ್ಲ, ಕೆಮ್ಮು ಬರಲ್ಲ, ನೆಗಡಿ ಬರಲ್ಲ. ಔಷಧಿ ಗಿಡ ಇದು. ಎಲ್ಲರೂ ಗಿಡ ಬೆಳೆಸ್ಬೇಕು. ಸಣ್ಣ ಸಣ್ಣ ಇದರಲ್ಲೆಲ್ಲ ಇವು ದೊಡ್ಡ ಮರ ಆದ ಬಿಟ್ಟು ಒಂದು 25ರಿಂದ 30 ಸಾವಿರ ರೂಪಾಯಿ ಮಾಡ್ತಾವೆ. ಇವು ವರದಕ್ಷಿಣೆಗೆ ಆಗ್ತದೆ ನಿಮಗೆಲ್ಲ. ಏನ್ ಮಾಡ್ತೀವಿ ಗೊತ್ತಾ? ಎಲ್ಲರೂ ಹೋಗಿ ಮನೆ ಹತ್ರ ಹಚ್ಬೇಕು. ಯಾರು ಚೆನ್ನಾಗಿ ಬೆಳೆಸ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತೀವಿ. ಯಾವಾಗ ಕೊಡ್ತೀವಿ ಗೊತ್ತಾ?